ಒಗ್ಗಟ್ಟಿನ ಸಂದೇಶನ ಸರ್ ಅದು. ನಿನ್ನೆ ದಲಿತ ಸಂಘಟನೆಗಳು ಹೇಳಿದ್ದಾರೆ, ಈ ಸಾರಿ ದಲಿತ ಸಿಎಂ ಮಾಡಲೇ ನಾವು ಸುಮ್ಮನೆ ಬಿಡಲ್ಲ, ಈಗಲೇ ಮಾಡಬೇಕು ಅಂತ. ಈಗ ಅವಕಾಶ ಬಂದಿದೆ, ಮಾಡಲೇಬೇಕು ಅನ್ನೋಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲ, ಅವರು ಒತ್ತಾಯ ಮಾಡೋದು ತಪ್ಪಿದ್ಯಾ? ತಪ್ಪಿದೆ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋಣ. ಅವ್ರ ಅಭಿಪ್ರಾಯಗಳು ಹೇಳ್ತಾ ಇರ್ತಾರೆ. ಈಗ ಬಹಳ ಜನ ಬೇರೆ ಬೇರೆ ಅಭಿಪ್ರಾಯಗಳು ಹೇಳ್ತಾ ಇದಾರಲ್ಲ, ಈಗ ಅದೇ ತರ ಅವರು ಹೇಳಿರ್ತಾರೆ. ಎಂ.ಬಿ. ಪಾಟೀಲ್ ಅವರು ಈಗ ಪರಮೇಶ್ವರ್ ಅವರು ಸಮರ್ಥರಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸಮರ್ಥರಿದ್ದಾರೆ, ಪಕ್ಷದಲ್ಲಿ ಸಮರ್ಥರಿದ್ದಾರೆ ಸಿಎಂ ಆಗಕ್ಕೆ ಅಂತ. ನಿಮ್ಗೆ ಆ ರೀತಿಯ ಆಸೆ ಆಕಾಂಕ್ಷೆಗಳು ಅಥವಾ ಕನಸುಗಳು ಇಲ್ವಾ ಸರ್? ನೋಡಿ, ಬಹಳ ಜನ ಸಮರ್ಥರಿದ್ದಾರೆ ನಮ್ಮ ಪಾರ್ಟಿಯಲ್ಲಿ. ನಾವು ಕಾಂಗ್ರೆಸ್ ಪಾರ್ಟಿ ಈ ದೇಶಕ್ಕೆ ಎಷ್ಟು ಜನ ಮುಖಂಡರನ್ನ ಹುಟ್ಟಾಕಿದೆ ಹೇಳಿ. ಬಹಳ ಅನೇಕ ಜನ ಬೇರೆ ಬೇರೆ ಪಕ್ಷಕ್ಕೆ ಹೋಗಿ ದೊಡ್ಡವರು ಆಗ್ಬಿಟ್ರು. ಇಲ್ಲಿಂದ ಟ್ರೈನಿಂಗ್ ನಮ್ದೊಂಥರ ಟ್ರೈನಿಂಗ್ ಸ್ಕೂಲ್ ಇದ್ದಂಗೆ. ಎಲ್ಲ ಟ್ರೈನಿಂಗ್, ಎಲ್ಲ ಪಕ್ಷದವ್ರಿಗೂ ಟ್ರೈನಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ. ಆದ್ರಿಂದ ಬಹಳ ಜನ ಮುಖಂಡರುಗಳು ಸಮರ್ಥರಿದ್ದಾರೆ. ಆದ್ರೆ ಅದರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟಿದ್ದು. ಒಂದು ವೇಳೆ ಅಂತ ಸಂದರ್ಭ ಬಂದ್ರೆ, ಈಗ ನನಗೆ ತಿಳಿದಂಗೆ ಅಂತ ಸಂದರ್ಭ ಇಲ್ವೇ ಇಲ್ಲ ಸರ್. ಒಂದು ವೇಳೆ ತಾವು 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರೆ ಮಾದೇವಪ್ಪನವ್ರು ಮಾತಾಡ್ತಾರೆ ಕೇಳಿ.